ಅಧಿವೇಶನದಲ್ಲಿ ಬಂದು ಅಷ್ಟೇ ಒಂದು 5-10 ನಿಮಿಷ ಏನೋ ಓದ್ಬಿಟ್ಟು ಹೊರಟ್ಬಿಟ್ರು ಅಷ್ಟೇ. ಸ್ವಲ್ಪ ಗೊಂದಲ ಆಯಿತು. ಆಮೇಲೆ ನಾನು ಈ ಕಡೆ ಬಂದೆ. ಸರ್, ಅಂದರೆ ಈ ವಿಚಾರವಾಗಿ ಸರ್, ಈಗ ಗವರ್ನರ್ ವರ್ಸಸ್ ಸರ್ಕಾರ ಅನ್ನೋ ಥರ ಆಗಿದೆ. BJPಯವರು ಗವರ್ನರ್ ಅವರ ನಡೆಯನ್ನು ಸಮರ್ಥನೆ ಮಾಡ್ಕೊತಾರೆ. ಸದನದಲ್ಲೇ ಈಗ ಗವರ್ನರ್ ವಿರುದ್ಧ ಘೋಷಣೆ ಕೂಗುವಂಥ ಕೆಲಸವನ್ನು ಅಂದರೆ ತಮ್ಮ ಪಕ್ಷದ ಎಲ್ಲ ಸದಸ್ಯರು ಕೂಡ ಮಾಡಿದ್ದಾರೆ ಸರ್. ಈಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. 2014ವರೆಗೂ ಕೂಡ ದೇಶದಲ್ಲಿ ನಾನಾ ಸರ್ಕಾರಗಳು ಬಂದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಾನಾ ಪಕ್ಷಗಳ ಸರ್ಕಾರಗಳು ಬಂದಿದೆ. ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೆ ಆ ಸರ್ಕಾರ ಏನೊಂದು ಭಾಷಣ ರೆಡಿ ಮಾಡಿಕೊಡ್ತಾರೆ ಅದನ್ನು ಓದುವಂಥ ಸಂಪ್ರದಾಯ ಎಲ್ಲ ರಾಜ್ಯಗಳಲ್ಲೂ ಇತ್ತು. ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜ್ಯ ಇರಲಿ. ಈಗ ಇತ್ತೀಚೆಗೆ 2014ರಿಂದ ಈಚೆಗೆ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಸ್ವಾಯತ್ತ ಸಂಸ್ಥೆಗಳಿತ್ತು. ಯಾವುದು IT ಇರ್ಬೋದು, ED ಇರ್ಬೋದು, ಅಥವಾ CBI ಇರ್ಬೋದು, ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು. ನೋಡಿ, ಎಲೆಕ್ಷನ್ ಕಮಿಷನರ್ನ ನೇಮಕ ಮಾಡುವಂಥದ್ರಲ್ಲಿ ಚೀಫ್ ಜಸ್ಟಿಸ್ನೇ ತೆಗೆದುಬಿಟ್ರು. ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥವರು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತೇಳಿ ಈ ಸ್ವಾಯತ್ತ ಸಂಸ್ಥೆ RBI ಇರ್ಬೋದು, ಈ ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ನಿಷ್ಕ್ರಿಯ ಮಾಡಿಬಿಟ್ರು. ಅಂದರೆ ಅಧಿಕಾರ ವಿಕೇಂದ್ರೀಕರಣ ಒಂದೇ ಕಡೆ ಆಗ್ತಾಯಿದೆ. ಅದೇ ರೀತಿ ಗವರ್ನರ್ಗಳನ್ನು ಕೂಡ ರಾಜಕಾರಣಕ್ಕೆ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ. ಬಳಸ್ಕೊಂಡು ಈ ಪ್ರಜಾಪ್ರಭುತ್ವವನ್ನು ಶಿಥಿಲಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ BJP ಪಕ್ಷ. ಗವರ್ನರ್ ಅವರು ಅವ್ರ ಕೆಲಸ ಏನಿದೆಯೋ ಅಷ್ಟು ಮಾಡಿಕೊಂಡು ಹೋಗಬೇಕು. ಆದರೆ ಗವರ್ನರ್ ಅವರು ಕಾನೂನು ಚೌಕಟ್ಟಲ್ಲಿ ಹೋಗಬೇಕು. ಕಾನೂನು ಬಿಟ್ಟು ಹೋಗಿ ನಾನೇನು ಹೇಳೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಅವ್ರ ಕೆಲಸ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ, ಇಂಟರ್ಫಿಯರೆನ್ಸ್ ಆಗ್ತಾಯಿದೆ. ಮತ್ತು BJPಯವ್ರಿಗೆ ಗೊತ್ತಲ್ಲ ನಿಮಗೆ, ಕೇಂದ್ರ ಸರ್ಕಾರ ಇವರು ಹೋಗಿ BJPಯವ್ರಿಗೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಚಕಾರ ಯಾರೂ ಎತ್ತಲ್ಲ. ಸುಮಾರು 17-18 ಜನ MP ಇಲ್ಲಿಂದ ಗೆದ್ದೋಗಿದ್ದಾರೆ. ಹೋದ್ಸಲಿ 25 ಜನ ಗೆದ್ದೋಗಿದ್ರು. ಜ್ಞಾಪಕ ಇರಬೇಕು ನಿಮಗೆ, 25 ಜನ. ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಅನುದಾನಗಳು ಅಥವಾ ನೀರಾವರಿ ಬಗ್ಗೆ, ಉದಾಹರಣೆಗೆ ನಮ್ಮ GST 4.5 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ರಾಜ್ಯದಿಂದ. ನಾವು ಕೊಡೋದೇ ಅವ್ರಿಗೆ ₹1ಗೆ 13 ಪೈಸೆ ಕೊಡ್ತಾರೆ. ಅದ್ರ ಬಗ್ಗೆನೂ ಮಾತಾಡಲ್ಲ. ನಮಗೆ ಕಡಿಮೆ ಕೊಡ್ತಾಯಿದೆ ಅಂದರೆ ಅದನ್ನೇ ಸಮರ್ಥನೆ ಮಾಡ್ತಾರೆ. ಈ ಮ್ಯೂಸಿಕ್ ಇರುತ್ತಲ್ಲ, ಟೀಮ್ ಇರುತ್ತಲ್ಲ, ಈ ಆರ್ಕೆಸ್ಟ್ರಾಗಳಲ್ಲಿ ಜಿಂಗ್ ಅಂತಾರೆ, ಹಂಗೆ ಇವರು BJPಯವರು ಆ ಮ್ಯೂಸಿಕ್ ಸುಮ್ಮನೆ ತಾಳ ಹಾಕೋದಷ್ಟೇ. ಇವರಿಗೆ ಹೋಗಿ ನರೇಂದ್ರ ಮೋದಿಯವ್ರ ಮುಂದೆ ನಿಂತು, ಅಥವಾ ಅಮಿತ್ ಶಾ ಮುಂದೆ ನಿಂತು, ಅಥವಾ ಕೇಂದ್ರಗಳ ಮಂತ್ರಿಗಳ ಹತ್ರ ಮುಂದೆ ನಿಂತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ, ನಮ್ಮ ಜನಕ್ಕೆ ಅನ್ಯಾಯ ಆಗ್ತಾಯಿದೆ, ಸರ್ಕಾರ ಯಾವುದನ್ನೇ ಇದ್ಕೊಳ್ಳಿ ಕೇಳುವಂಥ ಶಕ್ತಿ ಇವರು ಇಲ್ಲ, ದಮ್ಮು ಇಲ್ಲ ಅವರಿಗೆ. ಎಲ್ಲ ನಿಷ್ಕ್ರಿಯ ಆಗಿದ್ದಾರೆ. ಇವರೆಲ್ಲ ಕೂಡ ನಿಷ್ಕ್ರಿಯ ಆಗಿದ್ದಾರೆ. ಈಗ ನಾವು ರಾಜ್ಯ ಸರ್ಕಾರ ಏನು ಇದುವರೆಗೂ ಕೂಡ ಬಂದಿರತಕ್ಕಂಥ ಸಂಪ್ರದಾಯ, ರಾಜ್ಯ ಸರ್ಕಾರ ಯಾವುದು ಒಂದು ಭಾಷಣ ರೆಡಿ ಮಾಡಿಕೊಡ್ತಾರಲ್ಲ ಅದನ್ನು ಎಲ್ಲರೂ ಕೂಡ ಓದ್ತಾಯಿದ್ರು ಇದುವರೆಗೂ ಕೂಡ. ಆದರೆ ಇವರು, ನಾನು ಹೇಳಿದ್ನಲ್ಲ, BJPಯವರು ಅಲ್ಲಿಂದ ದೆಹಲಿಯಿಂದ ಏನೋ ಫರ್ಮಾನ್ ಹೊಡಿಸಿರಬೇಕು, ಇಂಥದನ್ನು ಓದಿ ಇಂಥದನ್ನು ಓದಬಾರ್ದು ಅಂತ. ಆ ರೀತಿ ಸರ್, ಇದೇ ವಿಚಾರ ಇಟ್ಕೊಂಡು ಸರ್ BJP ಹೇಳ್ತಿರುವಂಥದ್ದು, ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ, ಅಂದರೆ ರಾಜ್ಯಪಾಲ ಇದ್ದಂಥ ಸಂದರ್ಭದಲ್ಲಿ ನಾವು ಈ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿ ಮಾತಾಡಿ ಅಂತೇಳಿ ಯಾವುದೇ ರೀತಿ ಬರ್ಕೊಟ್ಟಿರಲಿಲ್ಲ. ಈ ರೀತಿ ಈಗ ಮಾಡ್ತಾ ಇದ್ದಾರೆ. ಈಗ ಅವರು ಹೇಳಿ ಕೇಳಿ ಸುಳ್ಳುಗಾರರು. BJP ಸರ್ಕಾರದಲ್ಲಿ ರಾಜ್ಯಪಾಲರು ಭಾಷಣ ಮಾಡ್ತಿರಲಿಲ್ವಾ? ನಾವು ಸಿದ್ಧಪಡಿಸಿದ ಭಾಷಣವನ್ನೇ ರಾಜ್ಯಪಾಲರು ಓದೋದು. 47ರಿಂದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಸರ್ಕಾರಗಳು ಇದೇ ಮಾಡ್ತಾಯಿದ್ವಿ. ಆ BJPಯವರು ಹೇಳೋದೊಂದು ಮಾಡೋದೊಂದು. ಅವ್ರಿಗೆ ಏನೂ ಗೊತ್ತಿಲ್ಲ. ಅವರಿಗೆ BJP ಮುಖಂಡರಿದ್ದಾರಲ್ಲ, ಕಾನೂನು ಗೊತ್ತಿಲ್ಲ, ಕಟ್ಲೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಜೀವ ಹುಜೂರು ನಾಯಕರು ಇವರೆಲ್ಲ. ಟೀಕೆ ಮಾಡ್ತಿದ್ದಾರೆ ಸರ್. ರಾಜ್ಯಪಾಲರ ವಿರುದ್ಧ ಘೋಷಣೆ ಯಾಕೆ ಹರಿಪ್ರಸಾದ್ ಅವರು ಅಡ್ಡ ಹಾಕಿದ್ದಾರೆ. ಯಾರ್ದು? ಹರಿಪ್ರಸಾದ್ ಅವ್ರ ಬಟ್ಟೆ ಯಾರಾದ್ರು? ಈಗ ರಾಜ್ಯಪಾಲರು ಸಂವಿಧಾನಕ್ಕಿಂತಲೂ ಏನು ದೊಡ್ಡವರೇನಲ್ಲ. ಅವರು ಸಂವಿಧಾನದ ಚೌಕಟ್ಟಲ್ಲೇ ಕೆಲಸ ಮಾಡಬೇಕು ಅಲ್ವಾ? ಅವರು ಓದದೇ ಹೋಗಿರ್ತಕ್ಕಂಥದ್ದು ತಪ್ಪದು.
ಹಿಂದೆನೂ ಕೂಡ ರಾಜ್ಯಪಾಲರ ವಿರುದ್ಧ ಬಿ ಜೆ ಪಿಯವರೇ ಘೋಷಣೆ ಹಾಕಿದ್ರು. ನಮ್ಮ ಸ್ಪೀಕರ್ ವಿರುದ್ಧ ಘೋಷಣೆಗಳು ಹಾಕಲಿಲ್ವ? ಅದು ಸಂವಿಧಾನಾತ್ಮಕ ಸ್ಥಾನನೇ. ಅದನ್ನು ನಮ್ಮ ಖಾದರ್ ಇದ್ರಲ್ಲ, ಅವ್ರ ಮೇಲೆಲ್ಲ ಇದೆಲ್ಲ ಹಾಕಿ ಪೇಪರ್ ಹಾಕಿ ಇದಾಕಿ ಸಸ್ಪೆಂಡ್ ಮಾಡಿರಲ್ವ ಅವ್ರನ್ನೆಲ್ಲ. ಸುಮಾರು ಎಷ್ಟು ಒಂದು 10-15 ಜನಕ್ಕೆ ಸಸ್ಪೆನ್ಷನ್ ಕೂಡ ಮಾಡಿದ್ರಲ್ಲ. ಆಮೇಲೆ ಇವರಿಂದ ನಾವು ನೀತಿ ಇನ್ನೊಂದು ಏನು ಕಲಿಬೇಕಾಗಿಲ್ಲ ಬಿ ಜೆ ಪಿಯವರಿಂದ. ಬಿ ಜೆ ಪಿಯವರಿಗೆ ನ್ಯಾಯ ಮಾರ್ಗದಲ್ಲಿ ಹೋಗಿ ಅವ್ರಿಗೆ ರೂಢಿನೇ ಇಲ್ಲ. ಅಧರ್ಮ ಮಾರ್ಗದಲ್ಲಿ ಹೋಗುವಂಥವ್ರು ಎಲ್ಲ ಅಧರ್ಮದ ಕೆಲಸಗಳೇ ಇವರೆಲ್ಲ ಮಾಡೋದು ಬಿ ಜೆ ಪಿಯವರು. ಈ ದಕ್ಷಿಣ ರಾಜ್ಯದಲ್ಲೇ ತಾನೇ ಒಂದು ಕಡೆ DMK ಇದೆ, ಇನ್ನೊಂದು ಕಡೆ ಇಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟ್ ಇದೆ, ನಮ್ಮಲ್ಲಿ ಕಾಂಗ್ರೆಸ್ ಇದೆ. ಉಳಿದಿರ್ತಕ್ಕಂಥ ಜೀವರು ಸರ್ಕಾರಗಳು, ಕೇಂದ್ರ ಸರ್ಕಾರ ಏನು ಹೇಳ್ತಾರೆ ಅದಕ್ಕೆ ಜೈ ಅಂತಾರಲ್ಲ. ಈಗ ಹಂಗಾರೆ ವೆಸ್ಟ್ ಬೆಂಗಾಲು, ಕರ್ನಾಟಕದಲ್ಲೂ ಸರ್ ಮುನ್ನಡೆ ಬರ್ದಂಗೆ ಆಗಿದೆ ಸರ್. ಈಗ ಸಂವಿಧಾನಕ್ಕೆ ಗೌರವ ಇಲ್ಲ ಬಿ ಜೆ ಪಿಯವರಿಗೆ. ಬೇಸಿಕ್ಕಾಗಿ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತ ಇವ್ರ ತಲೆಯಲ್ಲಿದೆ. ಎಲ್ಲ ಮನುಸ್ಮೃತಿಯವರು ಇವರು. ಕಾನೂನು ಹೋರಾಟ ಏನಾರು ಮಾಡ್ತಾರೆ ಸರ್ಕಾರ? ನೋಡೋಣ, ಅದೆಲ್ಲ CM, ನಮ್ಮ DCM ಇರ್ತಾರೆ, ಕಾನೂನು ಮಂತ್ರಿಗಳಿರ್ತಾರೆ, ಅವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ನಿನ್ನೆ ವರದಿ ಕೊಟ್ಟ ಭಾಷಣದ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೈನ್ಸ್ಗಳನ್ನ ತೆಗೀರಿ, ಅದನ್ನ ತೆಗೆದಿಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಓದ್ಬೋದು, ಬಿಟ್ಬಿಡ್ಬೋದಿತ್ತು. ಈಗ ಯಾವುದನ್ನ ಅವ್ರಿಗೇನಾದರೂ ಅಸಮಾಧಾನ ಇದ್ದರೆ ಬಿಟ್ಬಿಡ್ಬೋದಿತ್ತು ಅಲ್ವಾ? ಹೇಗಿದೆ ಸರ್ ಈಗ ಮುಂದಿನ ಹೋರಾಟ? ನೋಡೋಣ, ಇವತ್ತು ಅಸೆಂಬ್ಲಿ ನಾಳೆ ಹೋಗ್ತೇನಲ್ಲ ಸರ್. ಇದರಲ್ಲಿ ಬಂತು ಸರ್ ಈಗ CM ಬದಲಾವಣೆ ವಿಚಾರ. ಆ ವಿಚಾರನೇ ಕೇಳಬೇಡ್ರಪ್ಪ. ಅಲ್ಲ ಸರ್, ಮೊನ್ನೆ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳ್ತೀರಾ ಸರ್ ಚನ್ನಗಿರಿ ಶಾಸಕರು? ಸರ್ ಚನ್ನಗಿರಿ ಶಾಸಕರು ಹೇಳ್ಬೋದು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.